ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ರೀಸೆಂಟ್ ಸೆಮಿನಾರ್ ಹೈಲೈಟಿಂಗ್ ವಿಡಿಯೋ. ಇಲ್ಲಿ ನೀವು ಬಿಸ್ನೆಸ್ ಗ್ರೋತ್ ಆಗಿರ್ಬೋದು, ಅರ್ನಿಂಗ್ ಆಪರ್ಚುನಿಟೀಸ್ ಆಗಿರ್ಬೋದು ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ನೋಡಬಹುದು. ಮತ್ತು ಈ ಸೆಮಿನಾರ್ನಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಅಂದರೆ ಟಿಪ್ಸ್ ಕೊಡ್ತಾರೆ. ಅಂದರೆ ಇವಾಗ ಪಾರ್ಟಿಸಿಪೆಂಟ್ಸ್ ಏನು ಎಕ್ಸ್ಪರ್ಟ್ ಆಗಿರುವಂಥ ಒಂದಿಷ್ಟು ಅಂದರೆ ಜಾಸ್ತಿ ಎಕ್ಸ್ಪರ್ಟ್ ಆಗಿರೋರು ಇರ್ತಾರಲ್ವ, ಸೊ ಎಕ್ಸ್ಪರ್ಟ್ಸು ಅವರವರ ಅಂದರೆ ಪಾರ್ಷಿಯಲ್ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಬಿಗ್ನರ್ಸಿಂದ ಪ್ರೊಫೆಷನಲ್ವರೆಗೂ ಎಲ್ಲರಿಗೂ ಯೂಸ್ಫುಲ್ ಐಡಿಯಾಸ್ ಇದೆ. ಮತ್ತು ಪಾರ್ಟಿಸಿಪೆಂಟ್ಸು ಇವಾಗ ನಮ್ಮ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದಾಗಿರ್ಬೋದು. ಅದು ಮತ್ತು ನಮಗೆ ಇಂಪ್ರೆಸ್ ಮಾಡುತ್ತೆ, ಅಲ್ಲಿ ಇಂಪ್ರೆಸೇಷನ್ ಕೂಡ ಕೊಡುತ್ತೆ ನಮಗೆ. ಸೊ ಇಷ್ಟೆಲ್ಲ ಒಂದು ಸೆಮಿನಾರಲ್ಲಿ ಅಂದರೆ HP ಸೆಮಿನಾರಲ್ಲಿ ಇಷ್ಟೆಲ್ಲ ನಾವೊಂದು ಐಡಿಯಾಸ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಇವಾಗ ನೀವು ಸಕ್ಸಸ್ಗೆ ನೆಕ್ಸ್ಟು ಸ್ಟೆಪ್ ಹಾಕಬೇಕು ಅಂದರೆ ಈ ಟೈಪ್ ಈವೆಂಟ್ ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲರ್ನಿಂಗು, ನೆಟ್ವರ್ಕಿಂಗು ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಸೆಮಿನಾರ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ವಿಡಿಯೋ ಫುಲ್ ನೋಡಿ, ಅಂದರೆ ನಿಮಗೆ ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇಷ್ಟೊಂದು ಒಂದು ಆಪರ್ಚುನಿಟೀಸ್ ಇರುವಂಥ ವಿಡಿಯೋಲ್ಲಿ ನಾವು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಇದೊಂದು ಅಂದರೆ ಎಂಥ ಆಪರ್ಚುನಿಟಿ ಅಂದರೆ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇನ್ HBs ನಮ್ಮ ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ಒಂದು ಮಹಿಳೆಯರಿಗಾಗಿರ್ಬೋದು, ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ಎಷ್ಟೋ ಜನ ಇವಾಗ ಸುಮ್ಮನೆ ಖಾಲಿ ಕೂತಿರ್ತಾರೆ ಮನೇಲಿ. ಅಂದರೆ ಇವಾಗ ಏನಾದರೂ ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮದೇ ಆದಂಥ ಒಂದು ಅಚೀವ್ಮೆಂಟ್ ಮಾಡಬೇಕು. ಇಲ್ಲಿ ನೋಡ್ತಿದ್ದೀರಿ ನೀವು ಎಷ್ಟು ಜನ ಅವಾರ್ಡ್ಸ್ ಎಲ್ಲ ತೊಗೊಳ್ಳೋರು, ಅಂದರೆ ಒಂದು ಫಂಕ್ಷನಲ್ಲಿ ಅವ್ರಿಗೆ ಆದಂಥ ಒಂದು ಸನ್ಮಾನ ಮಾಡ್ತಿರೋದಾಗಿರ್ಬೋದು. ಏನಂತ ಗೊತ್ತಾ ಇದರಲ್ಲಿ ಇನ್ನೊಂದು ಮೇನ್ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಒಂದು HBs ಅನ್ನೋದು ಒಂದು ಅವ್ರಿಗೆ ಬಿಗಿನಿಂಗಿಂದ ಅವರ ಲೈಫಲ್ಲಿ ಒಂದು ಬೆಸ್ಟು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ 14 ಲಕ್ಷ ಜನಕ್ಕೆ ಒಂದು ಅಂದರೆ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಅಂತ ಹೇಳ್ಬೋದು ನಮ್ಮ HBs ಕಂಪನಿ. ಇಲ್ಲಿ ನೋಡ್ತಿದ್ದೀರಾ, ಅವರು ಖುಷಿ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಎಷ್ಟು ಖುಷಿನ ವ್ಯಕ್ತಪಡಿಸ್ಕೊತಾ ಇದ್ದಾರೆ. ನನಗೂ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾನು ಯಾವಾಗ ಈ ರೀತಿ ಒಂದು ದೊಡ್ಡ ಸೆಮಿನಾರಲ್ಲಿ ನಾನು ಹೋಗಿ ಒಂದು ಅವಾರ್ಡ್ ಫಂಕ್ಷನ್ನ ಭಾಗಿಯಾಗಿ ನಾನು ಅವಾರ್ಡ್ ತೊಗೋಬೇಕು. ಯಾಕಂದರೆ ನನಗೆ ಹೆಮ್ಮೆ ಇದೆ, ನಾನು ಈ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ, ನಾನು ಇನ್ಕಮ್ ಅರ್ನ್ ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಇದೆ. ಸೊ ಈ ರೀತಿ ನಾವು ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಬೇಕು, ಸೆಮಿನಾರ್ಸನ್ನು ಜಾಸ್ತಿ ಸ್ಟಾರ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಸೊ ಇವಾಗ ಗುಜರಾತಲ್ಲಿ ಮಂತ್ಲಿ ಒನ್ಸು, 15 days ಒನ್ಸು, 2 months ಒನ್ಸು, ಪ್ರತಿ ವಾರನೂ ಪ್ರತಿ ತಿಂಗಳು ಒಂದೊಂದು ಸೆಮಿನಾರ್ ಅಂತ ಮಾಡ್ತಾರೆ. ಈ ರೀತಿ ನಮ್ಮ MD ಸರ್ ಬಂದು ಆ ಸೆಮಿನಾರಲ್ಲಿ ಭಾಗಿಯಾಗಿ ಅದಕ್ಕೊಂದು ಕಳೆ ಬರುತ್ತಲ್ವ. ಸೊ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನನಗೂ ಯಾವಾಗಪ್ಪ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಒಂದು ಸೆಮಿನಾರ್ ನಡೆಯುತ್ತೆ, ನಾನು ಯಾವಾಗ ಅದಕ್ಕೆ ಭಾಗಿಯಾಗಿ ನಾನು ಒಂದು ಅವಾರ್ಡ್ ತೊಗೊಂಡು ಸೊ ನನಗೂ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಆದಷ್ಟು ಬೇಗ ಆ ಆಸೆನ ನಾನು ಈಡೇರಿಸ್ಕೊತೀನಿ. ನನ್ನದೇ ಆದಂಥ ಒಂದು ದೊಡ್ಡ ಟೀಮ್ನ ಬಿಲ್ಡ್ ಮಾಡಿ ನಾನು ಈಡೇರಿಸ್ಕೊತೀನಿ. ಮತ್ತು ಇನ್ನೊಂದು ನಂಬಕ್ಕಾಗಲ್ಲ ಅನ್ನೋರು, ಇಲ್ಲಿವಾಗ ಒಂದು ಫೋಟೋ ಬರುತ್ತೆ ನೋಡಿ, ಒಬ್ಬ ಪೊಲೀಸ್ ಎಂಪ್ಲಾಯ್ ವಿತ್ ಯೂನಿಫಾರ್ಮಲ್ಲೇ ನಾವು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಅವರು ಒಂದು ಡೈಮಂಡ್ ಐಡಿಯಲ್ಲೂ 2 ಸಿಲ್ವರ್ ID ಮುಖಾಂತರ ವರ್ಕಿಗೆ ಜಾಯ್ನ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ವರ್ಕಿಗೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಜೆನ್ಯೂನ್ ಇದೆ, ಎಷ್ಟು ಅಂದರೆ ಇಂಪಾರ್ಟೆಂಟ್, ಎಷ್ಟು ಅಂದರೆ ನನಗೆ ಹೇಳೋಕ್ಕೆ ವರ್ಡ್ಸ್ ಬರ್ತಾಯಿಲ್ಲ. ಯಾಕಂದರೆ ನಮ್ಮ ಕಂಪ್ನಿ ಬಗ್ಗೆ ಹೊಗಳ್ತಾ ಕೂತ್ರೆ ಇನ್ನೂ ಸಾಕಷ್ಟು ಇದ್ದಾವೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋನ ಕೊನೆವರೆಗೂ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.